ದುರಷ್ಟಕರ ಘಟನೆ ನಡೀತು. ಅದರಲ್ಲಿ ಆಡಾಗಲೇ ಮಲಿಕ್ ಮಿರಾ ಸಾಬ್ ಜಮಖಂಡಿ ಅನ್ನುವಂಥ ಯುವಕನನ್ನು ಯಾರೋ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಅವನ ಕೊಲೆಗೆ ಕಾರಣರಾಗಿದ್ದರು. ಈ ವಿಚಾರದಲ್ಲಿ ಮಾಹಿತಿ ಬಂದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮಾಹಿತಿಯನ್ನು ಪಡೆಯಲಾಗಿ ಮೇಲ್ನೋಟಕ್ಕೆ ಸುಮಾರು 20-25 ವರ್ಷದ ಯುವಕನಿಗೆ ಕೊಲೆ ಮಾಡಿರೋದು ಕಂಡು ಬಂತು. ಆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕಾದ್ರೆ ಆ ಯುವಕನ ಜೊತೆ ಇದ್ದಂಥ ಮತ್ತೊಬ್ಬ ಯುವಕ ಸಚಿನ್ ಅನಂತವನು ಬಂದು ಪೊಲೀಸರಿಗೆ ಮಾಹಿತಿ ಕೊಡ್ತಾನೆ. ಸರ್, ನಾನು ಮತ್ತೆ ಮಲಿಕ್ ಇಬ್ರು ಕೂಡ ಬೈಕಲ್ಲಿ ಬೆಳಗಾವಿಗೆ ಹೋಗ್ತಾ ಇದ್ವಿ. ಆ ಒಂದು ಸಂದರ್ಭದಲ್ಲಿ ಹಿಂದೆ ಇಬ್ರು ಯುವಕರು ನಮ್ಮನ್ನ ಫಾಲೋ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಮೃತದ ದುರ್ದೈವಿ ಇರ್ತಕ್ಕಂಥ ಮಲಿಕ್ ಅವರು ಬೆನ್ನತ್ತಿರ್ತಕ್ಕಂಥವ್ರು ಅವನ ಸಹೋದರ ಸಂಬಂಧಿ ಬಶೀರ್ ಕಿಲ್ಲೆದಾರ್ ಮತ್ತೆ ಅವನ ಮಲ ಸಹೋದರ ಶಾನೂರ್ ಜಮಖಂಡಿ ಅಂತ ಹೇಳಿರ್ತಾನೆ. ಅವರಿಬ್ರು ನನಗೆ ಕೊಲೆ ಮಾಡೋ ಸಾಧ್ಯತೆ ಇದೆ, ಬೇಗ ಓಡಿಸು ಅಂತ ಹೇಳಿ ಇವನಿಗೆ ಸಚಿನ್ಗೆ ಹೇಳಿರ್ತಾನೆ. ಆದರೆ ನಿನ್ನೆ ದಿವಸ ಅಲ್ಲಿ ಸಂತೆ ಇದ್ದಿದ್ದರಿಂದ ಅವನು ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಬೈಕಲ್ಲಿ. ಆ ಒಂದು ಸಂದರ್ಭದಲ್ಲಿ ಹಿಂದೆಯಿಂದ ಬಂದಿರತಕ್ಕಂಥ ಈ ಆಪಾದಿತರು ಅವ್ರನ್ನ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಅವನ ಸಾವಿಗೆ ಕಾರಣರಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲೇ ಇದ್ದಿರ್ತಕ್ಕಂಥ ಸಚಿನ್ ಕೂಡ ಅಲ್ಲಿಂದ ತನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳಿಕ್ಕೆ ಓಡೋಗಿರ್ತಾನೆ. ಆಮೇಲೆ ಬಂದು ಈ ರೀತಿ ಪೊಲೀಸರಿಗೆ ಹೇಳಿಕೆಯನ್ನ ಕೊಟ್ಟಿರ್ತಾನೆ. ಈಗಾಗಲೇ ತಕ್ಷಣ ಮಾಹಿತಿ ಗೊತ್ತಾದ ತಕ್ಷಣ ಇನ್ನೂ ನಮ್ಮ ಪೊಲೀಸರು ಆರೋಪಿತರಾದಂಥ ಬಶೀರ್ ಮತ್ತೆ ಶನೂರ್ನನ್ನ ಅಲ್ಲಿ ಅವರು ಆಲ್ರೆಡಿ ತಪ್ಪಿಸ್ಕೊಳ್ಳುವಂಥ ಒಂದು ಸಾಧ್ಯತೆ ಇದ್ದು ಅವ್ರು ಓಡೋಗ್ತಾ ಇರ್ತಾರೆ. ಅವ್ರನ್ನ ಪೊಲೀಸರು ತಕ್ಷಣ ಬಂಧಿಸ್ತಾರೆ. ಬಂಧಿಸಿ ಈಗಾಗಲೇ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮಗೆ ಅವರಿಬ್ಬರ ಮಧ್ಯೆ ಯಾರು ಶಾನೂರ್ ಜಮಖಂಡಿ ಮತ್ತೆ ಈಗ ಮೃತನಾದಂಥ ದುರ್ದೈವಿ ಮಲಿಕ್ ಜಮಖಂಡಿ ನಡುವೆ ಜಮೀನಲ್ಲ ಆಸ್ತಿ ವಿಚಾರವಾಗಿ ವ್ಯಾಜ್ಯ ಇರ್ತಕ್ಕಂಥದ್ದು ಗೊತ್ತಾಗಿದೆ. ಇವರಿಗೆ ಈಗಾಗಲೇ ಒಂದು ಶಾಪಿಂಗ್ ಕಾಂಪ್ಲೆಕ್ಸು ಮತ್ತೆ ಒಂದು ಮನೆ ಇದೆ ಧೂಪದಾಳದಲ್ಲಿ. ಸೊ ಆ ವಿಚಾರವಾಗಿ ಇವರಿಬ್ಬರ ನಡುವೆ ಸಾಕಷ್ಟು ವಾದವಿವಾದಗಳಾಗಿರ್ತಕ್ಕಂಥ ಗೊತ್ತಾಗಿದೆ. ಇದ್ರ ಜೊತೆ ಬಶೀರ್ ಕಿಲ್ಲೆದಾರ್ ಅನ್ನೋನು ಯಾಕೆ ಇನ್ವಾಲ್ವ್ ಆದ, ಅವನು ಕೂಡ ಸಂಬಂಧಿನ ಇಬ್ಬರಿಗೂ ಕೂಡ. ಆದಾಗ್ಯೂ ಕೂಡ ಯಾಕೆ ಇನ್ವಾಲ್ವ್ ಆದ ಅನ್ನೋಂಥದ್ದನ್ನ ನಮ್ಮ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಈ ಪ್ರಕರಣದಲ್ಲಿ ಮುಖ್ಯವಾದ ಆರೋಪಿಗಳನ್ನ ನಮ್ಮ ಪೊಲೀಸರು ಬಂಧಿಸಿದ್ದಾರೆ. ಹುಕ್ಕೇರಿ ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತೆ ಇದ್ರ ಹಿಂದೆ ಮತ್ತೆ ಬೇರೆ ಯಾರಾದ್ರೂ ಇದ್ದಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತನಿಖೆಯಲ್ಲಿ ನಾವು ಕೈಗೊಳ್ತೇವೆ. ಸತ್ತವನ್ ಜಮೀನ್ ಕೆಲಸನೇ ಮಾಡ್ತಾ ಇದ್ದ. ಇದು ಜಮೀನು ಇತ್ತು ಪ್ಲಸ್ ಪ್ರೈವೇಟ್ ಇಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದ. ಅದೇ ಪ್ರೈವೇಟ್ ವಿಚಾರಗಳನ್ನ ನಾನು ಆಫ್ ದ ರೆಕಾರ್ಡ್ ಹೇಳಿ. ಈಗ ಅವ್ರ ಕಂಪ್ಲೇಂಟ್ ಅಲ್ಲಿ ನಮ್ಗೆ ಇವ್ರ ಜಮೀನು ವಿಚಾರವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಮೇಲ್ನೋಟಕ್ಕೆ ಅದು ನಮ್ಗೆ ಕಂಡು ಬಂದಿರತಕ್ಕಂಥದ್ದು ಕೂಡ. ಸೊ ಆಸ್ತಿ ವ್ಯಾಜ್ಯ ಇರತಕ್ಕಂಥದ್ದು ನಿಜ. ಈಗ ಬಶೀರ್ ಯಾಕೆ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾದ ಅನ್ನೋಂಥದ್ದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇಲ್ಲ, ಮದುವೆ ಆಗಿರ್ಲಿಲ್ಲ. ಓಡೋಗ್ತಾ ಇದ್ದಾನಂತೆ. ತಕ್ಷಣ ಅವನು ಹಿಡಿದಿದ್ದಾರೆ. ಹೇಳ ಮಾಡಿದ್ರು ಎಲ್ಲಿ ಮಾಡಿದ್ರು ಕೂಡ ಒಂದೇ. ಆದ್ರೆ ಇಲ್ಲಿ ರೌಡಿಗಳು ಈ ರೀತಿ ಗುಂಪು ಕಟ್ಕೊಂಡು ವಿಚಾರವಾಗಿ ಅವ್ರೇನಾದ್ರೂ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ರ ಅನ್ನೋಂಥದ್ದು ನಾವು ನೋಡ್ಬೇಕು. ಆ ರೀತಿ ಯಾವುದೇ ಆಗಿಲ್ಲ. ಈಗ ಈ ಕೊಲೆ ತುಂಬಾ ಗೌಪ್ಯವಾಗಿ ಮರ್ಡರ್ ಮಾಡಿ ಬಿಡುವಂತದ್ದು ಅಥವಾ ಜಮೀನನ್ನು ಮನೆಯಲ್ಲೋ ಕತ್ತಲನ್ನು ನೋಡುವಂತದ್ದು ಒಂದು ಬೆಳೆದಿತ್ತು. ಒಂದು ಅಲ್ಲ, ಈಗ ಶಿಕ್ಷೆ ಹಾಗೆ ಆಗ್ತೈತಿ. 14 ವರ್ಷ ಅಲ್ಲ ನಡಿ ಅನ್ನೋ ಲೆವೆಲ್ ಆರಾಮಾಗಿ ಮರ್ಡರ್ ಮಾಡ್ತಾರೆ.
ನಾಳೆ ಆಗ್ತೈತೆ ನನಗೆ ಏನಾಗ್ತದೆ? ನಾನೊಂದು ಇದನ್ನ ಹೇಳ್ತೀನಿ. ಒಬ್ಬ ವ್ಯಕ್ತಿನ ಜೈಲಿಗೆ ಹಾಕೋದು ಮತ್ತೆ ಅಲ್ಲಿರೋದು ಅವ್ರೇನಾದ್ರೂ ಅಷ್ಟು ಸುಲಭ ಅನ್ಕೊಂಡ್ರೆ ಅವ್ರಿಗಿಂತ ಮೂರ್ಖರು ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸಿಂಪಲ್, ಒಂದು ಹಾರಾಡೋ ಹಕ್ಕಿನ ನಿಮ್ಮ ಮನೆಯಲ್ಲಿ ಒಂದೇ ದಿವಸ ಪಂಜರದಲ್ಲಿ ಇಟ್ಕೊಂಡು ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ ಅದು ಹಾರಾಡೋ ಹಕ್ಕಿನ ಹಂಗೆ ಇಟ್ಕೊಂಡು ಬಿಟ್ರೆ ನಾವು ಎಷ್ಟು ಹಿಂಸೆ ಕೊಡದಂತೆ ನಮಗೆ ಅರಿವಾಗಿ ನಾವೇ ಬಿಟ್ಬಿಡ್ತೀವಿ. ಸೊ ಐ ಡೋಂಟ್ ಥಿಂಕ್ ದಟ್ ಈಸ್ ದ ರೀಸನ್. ಅವರಿಗೆ ಒಂದಂತರೂ ಈಗ ಬಿಕಾಸ್ ಆಫ್ ದ ಮಾಡರ್ನ್ ಟೆಕ್ನಾಲಜಿ, ಆಮೇಲೆ ನಾವು ತನಿಖೆಯಲ್ಲಿ ಅಳವಡಿಸ್ಕೊಟ್ಟಿರ್ತಕ್ಕಂಥ ಸೈಂಟಿಫಿಕ್ ವೇಸು ಪಕ್ಕ ಪತ್ತೆ ಅಂತರೂ ಆಗುತ್ತೆ. ಸೊ ಇಟ್ ಈಸ್ ಬೆಟರ್ ದಟ್ ನೋ ಬಡಿ ಶುಡ್ ಡೂ ಇಟ್. ಈಗ ಅವ್ರ ನಡುವೆ ಏನೇ ವ್ಯಾಜ್ಯಗಳಿದ್ರು ಕೂಡ ಅದನ್ನ ಬಗೆಹರಿಸ್ಕೊಳ್ಳಿಕ್ಕೆ ಹಲವಾರು ದಾರಿಗಳಿದಾವೆ. ಅದನ್ನ ಬಿಟ್ಟು ಮಾಡ್ತಾರೆ ಅಂತಂದ್ರೆ ಇಟ್ ಈಸ್ ಅವ್ರದ್ದು ಮಾನಸಿಕ ಸ್ಥಿತಿಯನ್ನು ತೋರಿಸುತ್ತೆ ಹೊರತು ಕಾನೂನಿಗೆ ಬೆಲೆ ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಈಗ ಮೊನ್ನೆ ಇನ್ನೊಂದು ಮರ್ಡ್ರಲ್ಲಿ ನಮ್ಮ ಕುಲಗೋಡದಲ್ಲಿ ನಾವು ಒಂದು ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಜಮೀನಲ್ಲೇ ಹಾಕಿದ್ರು. ಮತ್ತೆ ಇನ್ನೊಂದು ನಮ್ಮ ಮುರುಗೋಡದಲ್ಲೇ ಆಗಿರ್ತಕ್ಕಂಥದ್ದು ಕೂಡ ಹಂಗೆ ಜಮೀನಲ್ಲೇ. ಅದಕ್ಕೇನು ಒಂದು ಫಿಕ್ಸ್ಡ್ ಪ್ಯಾಟರ್ನ್ ಅಂತ ಇರಲ್ಲ. ಯಾವ ವ್ಯಕ್ತಿ ಯಾವ ಸಮಯದಲ್ಲಿ ಯಾವ ಮಾನಸಿಕ ಸ್ಥಿತಿಯಲ್ಲಿ ಕೊಲೆ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತಾನೋ ಹಿ ವಿಲ್ ಬಿ ವೇಟಿಂಗ್ ಫಾರ್ ಎನ್ ಅಪಾರ್ಚುನಿಟಿ. ಅವನೊಂದು ಅವಕಾಶಕ್ಕಾಗಿ ಕಾಯ್ತಾ ಇರ್ತಾನೆ ಹೊರತು ಇಲ್ಲೇ ಮಾಡಬೇಕು ಅಲ್ಲೇ ಮಾಡಬೇಕು ಅಂತ ಹೇಳಿ ಪ್ರೊಬಬ್ಲಿ ಯೋಚನೆ ಮಾಡುವಷ್ಟು ಅವನ ಕೆಪಾಸಿಟಿ ಕಳ್ಕೊಂಡ್ಬಿಟ್ಟಿರ್ತಾನೆ. ಯಾಕಂದರೆ ಒಬ್ಬ ವ್ಯಕ್ತಿನ ಕೊಲೆ ಮಾಡೋದು, ಒಬ್ಬ ವ್ಯಕ್ತಿಯ ಪ್ರಾಣವನ್ನು ಕಿತ್ಕೊಳ್ಳಲಿಕ್ಕೆ ನಿರ್ಧಾರಕ್ಕೆ ಬರಬೇಕಾದ್ರೆ ಅವನ ಮಾನಸಿಕ ಸ್ಥಿತಿ ಆಲ್ರೆಡಿ ಕಳ್ಕೊಂಡಿರೋದಂತ ನಾವು ಭಾವಿಸ್ಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅವನು ರ್ಯಾಷನಾಲಿಟಿ, ಲಾಜಿಕಲ್ ರೀಸನಿಂಗ್ ಏನೂ ಇರೋಂಗಿಲ್ಲ. ಸೊ ಹಂಗಾಗಿ ಅವನು ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ಮೇಲೆ ಮಾಡೇ ಮಾಡ್ತಾರೆ. ದ ಸೇಮ್ ಅಪ್ಲೈಸ್ ಫಾರ್ ಮೆನಿ ಪೀಪಲ್ ಹೂ ಕಮಿಟ್ ಸುಸೈಡ್ ಆಲ್ಸೋ. ಅವ್ರ ಜೀವನನೇ ಕಳ್ಕೊಂಡು ಅಂತ ನಿರ್ಧಾರ ಮಾಡಿದ್ಮೇಲೆ ಜಾಸ್ತಿ ವಿಚಾರ ಮಾಡಲಿಕ್ಕೆ ಹೋಗಂಗಿಲ್ಲ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೇಳಿ.